ನಮಸ್ಕಾರ. ನಮ್ಮ ಕರ್ನಾಟಕ ಸ್ವಾಭಿಮಾನಿ ಸಂಘಟನೆಗಳ ಒಕ್ಕೂಟ ಸಂಸ್ಥಾಪಕರಾದ AC ರಾಜು ಸರ್ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್, ಕಳೆದ ವಾರದಲ್ಲಿ ಬಿಡದಿ ಹತ್ರ ಒಂದು ಗ್ರಾಮದಲ್ಲಿ ಖುಷಿ ಎಂಬ 17 ವರ್ಷದ ಒಂದು ಹೆಣ್ಣುಮಗಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ. ತಮ್ಮ ಒಕ್ಕೂಟದಿಂದ ಯಾವ ರೀತಿಯಾಗಿ ನ್ಯಾಯ ಮಾಡಿಕೊಡ್ತೀರಾ ಸರ್? ಇದು ನಮ್ಮ ಸಮಾಜದಲ್ಲಿ ತಲೆ ತಗ್ಗಿಸುವಂಥ ಒಂದು ಕೆಲಸ ಅಂತ ಹೇಳ್ಬೋದು. ಯಾವುದೇ ಸಮುದಾಯದಾಗಿರ್ಬೋದು, ಇವತ್ತು ಬೇರೆ ಯಾವುದ್ಯಾವುದಕ್ಕೂ ಹೋರಾಟ ಮಾಡ್ತಾರೆ. ಇವತ್ತು ಅಕ್ಕಿ ಬುಡಕಟ್ಟು ಜನಾಂಗದ ಒಂದು ಹೆಣ್ಣು ಮಗು 17 ವರ್ಷದ ಕಿವಿ ಕೇಳಿಸದ ಮಾತು ಬರದೊಂದು ಮೂಕ ಹುಡುಗಿ ಇವತ್ತು ಇಷ್ಟೊಂದು ಅಮಾಯಕವಾಗಿ ಸಾವನ್ನಪ್ಪಿರೋದು ತುಂಬ ನೋವಿನ ಸಂಗತಿ. ಇದು ಎಲ್ಲ ಒಂದು ನಮ್ಮ ಕರ್ನಾಟಕದ ಪ್ರತಿಯೊಬ್ಬರೂ ತಲೆ ತಗ್ಗಿಸುವಂಥ ಕೆಲಸ. ನಾವು ಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆ ತುಂಬ ಗೌರವ ಇದೆ, ಮಂತ್ರಿಗಳ ಬಗ್ಗೆ ತುಂಬ ಗೌರವ ಇದೆ. ಅವರು ನಮ್ಗೆ ನ್ಯಾಯ ಕೊಡಿಸ್ತಾರೆ ಅಂತ ಒಂದು ನಂಬಿಕೆ ಇದೆ. ಆದರೆ ಈ ಕಡೆ ಯಾಕೆ ಕಿವಿ ಕೊಡ್ತಾರಲ್ಲ ಅನ್ನೋದು ನಮಗೆ ತುಂಬ ವಿಪರ್ಯಾಸ ಅನಿಸುತ್ತೆ. ಇನ್ನೊಂದು ಮಾತು ನಾವು ಹೇಳೋದಾದರೆ, ನಮ್ಮ ಒಂದು ಬುಡಕಟ್ಟು ಜನಾಂಗದ ಅಕ್ಕಿ ಬುಡಕಟ್ಟು ಜನಾಂಗದ ಒಂದು ಹೆಣ್ಣು ಮಗು, ಬಡ ಹೆಣ್ಣು ಮಗು ಇಷ್ಟೊಂದು ಅನ್ಯಾಯವಾಗಿ ಸಾವನ್ನಪ್ಪಿರೋದು ಯಾರಿಗೂ ಕೇಳಿಸ್ತಾ ಇದೆ. ಇವತ್ತು ನಮ್ಮ ಕರ್ನಾಟಕದಲ್ಲಿ ಸಾವಿರಾರು ಸಂಘಟನೆಗಳಿವೆ, ಸಾವಿರಾರು ಸಮುದಾಯ ಸಂಘಟನೆಗಳಿದ್ದಾವೆ. ಕನ್ನಡ ಪರ ಇರ್ಬೋದು, ಬೇರೆ ಎಲ್ಲ ಸಂಘಟನೆಗಳಿದ್ದಾವೆ. ಅದು ಯಾರಿಗೂ ಕೇಳಿಸ್ತಾ ಇದೆ. ಇದ್ರ ಬಗ್ಗೆ ನಾವು ಹೇಳ್ಬೇಕಂದ್ರೆ ನಮಗೆ ತುಂಬ ನೋವಾಗುತ್ತೆ. ಇನ್ನೊಂದು ನಮ್ಮದು ಇದು ಹೇಳ್ಬೇಕಂದ್ರೆ, ಇವಾಗ SC ST ಸಮುದಾಯಕ್ಕೆ ಬರುವಂತಹ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಸಮುದಾಯಕ್ಕೆ ಬರುವಂಥ ಹೆಣ್ಣುಮಗಾಗಿರ್ತಾರೆ. ಇವಾಗ ಇವತ್ತಿನ ಪರಿಸ್ಥಿತಿಯಲ್ಲಿ ಒಳ ಮೀಸಲಾತಿ ಇರ್ಬೋದು, ಜಾತಿ ಸಮೀಕ್ಷೆಯಲ್ಲಿ ತುಂಬ ಬ್ಯುಸಿಯಾಗಿದ್ದಾರೆ ಸಮುದಾಯದ ನಾಯಕರು. ಆದರೆ ಈ ಒಂದು ಹೆಣ್ಣು ಮಗುವಿಗಾಗಿ ಅನ್ಯಾಯನ ಪ್ರಶ್ನೆ ಮಾಡೋದಕ್ಕೆ ಯಾವೊಬ್ಬ ನಾಯಕನು ಮುಂದೆ ಬಂದಿಲ್ಲ. ಇದು ನೋವಿನ ಸಂಗತಿ. ಇವತ್ತು ನಾನು ಛಲವಾದಿ, ನಾನು ಮಾದಿಗ ಅಂತ ಬರೀ ಜಾತಿ ಸಮೀಕ್ಷೆಯಲ್ಲಿ ಎಂಟ್ರಿ ಮಾಡೋದ್ರಲ್ಲಿ ಬ್ಯುಸಿ ಇರೋರು, ಈ ಹಿಂದೆ ಒಂದು ಹೋರಾಟ ಅಂತ ಹೋದರೆ ಸಮುದಾಯದಲ್ಲಿ ಯಾರಿಗೇ ಒಂದು ತೊಂದರೆ ಆದರೆ ಸುಮಾರು ಸಾವಿರಾರು ಲಕ್ಷಾಂತರ ಜನ ಸೇರಿ 100 ಕಿಲೋಮೀಟ್ರ್ ನಡ್ಕೊಂಡೋಗಿ ಹೋರಾಟ ಮಾಡಿರ್ತಕ್ಕಂಥ ಇತಿಹಾಸ ಇದೆ. ನಾವು ಕಂಡಂತೆ ರಾಮನಗರದಲ್ಲಿರ್ಬೋದು, ಅಥವಾ ಕೋಲಾರದಿಂದ ಬೆಂಗಳೂರಿಗೆ ನಡೆದಿರೋದು ಇರ್ಬೋದು, ತುಂಬ ಇದೆ. ಅದರಲ್ಲಿ ನಾವು ಭಾಗವಹಿಸ್ತೀವಿ. ಕೆಲವೊಂದರಲ್ಲಿ ನಾವು ಹೋರಾಟಗಳು ಮಾಡಿದ್ದೀರಿ. ಈಗ ಬರೀ ಸಭೆಗಳು ಮಾಡೋದು, ಜಾತಿ ಸಮೀಕ್ಷೆಯಲ್ಲಿ ಬಿಸಿ ಇದ್ದಾರೆ. ಅದೊಂದು ಕಡೆಯಲ್ಲಿ. ಮತ್ತೊಂದು ಕಡೆ ನಾವು ನೋಡೋದಾದರೆ, ಹಿಂದೂ ಪರ ಸಂಘಟನೆಗಳು ಹಿಂದೂ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆದಾಗ ಬರ್ತಾರೆ, ಒಪ್ಕೊಳ್ತೀನಿ. ಆದರೆ ಈ ಬುಡಕಟ್ಟು ಜನಾಂಗದ ಖುಷಿಯನ್ನು ಹೆಣ್ಣು ಮಗು ಹಿಂದೂ ಅಲ್ವಾ? ಬೇರೆ ಯಾವ ಜಾತಿ? ಯಾಕೆ ಇವತ್ತು ಹಿಂದೂ ಸಂಘಟನೆಗಳು ಸೈಲೆಂಟ್ ಆಗಿದ್ದಾವೆ? ನಾವೆಲ್ಲ ಸಮುದಾಯದ ಎಲ್ಲ ಸಂಘಟನೆಗಳ ಪರ ವಿರುದ್ಧವಾಗಿ ನಾನು ಮಾತಾಡ್ತಾ ಇದ್ದೀನಿ. ನನ್ನ ಮೇಲೆ ನೀವು ಯಾವುದೇ ರೀತಿ ಕಾನೂನು ಕ್ರಮ ತಗೊಳ್ಳಿ, ನನಗೇನು ಬೇಸರ ಇಲ್ಲ. ಯಾಕಂದರೆ ನಮ್ಮ ಹೆಣ್ಣು ಮಗು, ನಮ್ಮ ಕರ್ನಾಟಕದ ಯಾವುದೇ ಹೆಣ್ಣು ಮಗು ಆದರೂ ನಮ್ಮ ಹೆಣ್ಣು ಮಗು, ನಮ್ಮನೆ ಹೆಣ್ಣು ಮಗು ಅಂತಲೇ ನಾವು ತಿಳ್ಕೊಬೇಕಾಗುತ್ತೆ ಅಲ್ವಾ ಸರ್? ಇದು ನಮಗೆ ನೋವಿನ ಸಂಗತಿ. ಮುಂದಿನ ದಿನಗಳಲ್ಲಿ ನಾವು ಏನು ಭದ್ರಾಪುರ, ಯಾವುದೋ ಇದು ಬಿಡದಿ ಅಂತ ಭದ್ರಾಪುರ ಇದೆಯಲ್ಲ, ಆ ಊರಿಗೆ ನಾವು ಭೇಟಿ ಕೊಡ್ತೀರಿ. ಆ ಘಟನೆ ನಡೆದಿರೋ ಸ್ಥಳಕ್ಕೆ ನಾವು ಭೇಟಿ ಕೊಡ್ತೀರಿ. ಅವ್ರ ಮನೆಯವ್ರನ್ನ ಮಾತಾಡ್ತೀರಿ. ಸಂಬಂಧಪಟ್ಟ ಪೊಲೀಸ್ ಇಲಾಖೆಯ ಎಲ್ಲ ಅಧಿಕಾರಿಗಳನ್ನು ನಾವು ಸೌಜನ್ಯದಿಂದ ಮಾತಾಡಿ ಏನಾಗಿದೆ ಮಾಹಿತಿ ಕಲೆ ಹಾಕ್ತೀರಿ. ಸಮಾಜ ಕಲ್ಯಾಣ ಇಲಾಖೆ ಇದರಲ್ಲಿ ಏನು ಪಾತ್ರ ವಹಿಸಿದೆ, ಇದಕ್ಕೆ ಏನು ನ್ಯಾಯ ಕೊಡಿಸ್ತಿದೆ ಅವ್ರನ್ನೂ ಮಾತಾಡ್ತೀರಿ. ಅದು ಬಿಟ್ಟು ನಾವು ಸಂಬಂಧಪಟ್ಟ ಮಹಿಳಾ ಮತ್ತು ಮಕ್ಕಳ ಆಯೋಗದ ಅಧ್ಯಕ್ಷಗಳನ್ನ ಮೀಟ್ ಮಾಡ್ತೀರಿ. ಮುಖ್ಯಮಂತ್ರಿಗಳನ್ನೂ ಇದ್ರ ಬಗ್ಗೆ ನಾವು ಭೇಟಿ ಮಾಡಿ ಚರ್ಚೆ ಮಾಡಿ ಇದಕ್ಕೆ ತಕ್ಕಾದ ಒಂದು ನ್ಯಾಯವನ್ನು ಕೊಡಿಸೋದಕ್ಕೆ ಖುಷಿಯವರಿಗೆ ನಾವು ನಿಜವಾಗ್ಲೂ ನ್ಯಾಯ ಕೊಡಿಸ್ತೀವಿ ಅಂತ ಕರ್ನಾಟಕ ಸ್ವಾಭಿಮಾನಿ ಸಂಘಟನೆಗಳ ಒಕ್ಕೂಟದ ಪರವಾಗಿ ನಾನು ಸಂಸ್ಥಾಪಕ ರಾಜ್ಯಾಧ್ಯಕ್ಷನಾಗಿ ಜವಾಬ್ದಾರಿಯನ್ನು ಹೊತ್ತು ನಾನಿವತ್ತು ಮಾತು ಕೊಡ್ತಾ ಇದ್ದೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಧನ್ಯವಾದ.